ನೋಡಿ, ಸದ್ದಿಲ್ಲದೆ ಮನೆಯನ್ನೇ ಬಂದೂಕು ಕಾರ್ಖಾನೆ ಮಾಡಿಕೊಂಡಿದ್ದಂತಹ ಕಾರ್ಪೆಂಟರ್ನ ಸುದ್ದಿ ಹೇಳ್ತಾ ಇದ್ದೀವಿ ನಾವು. ಮನೆಯಲ್ಲೇ ನಾಡ ಬಂದೂಕುಗಳನ್ನ ತಯಾರಿಸ್ತಾ ಇದ್ದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಒಬ್ಬ ಕಾರ್ಪೆಂಟರ್ ಸದ್ದಿಲ್ಲದೆ ಮನೆಯಲ್ಲಿ ಬಂದೂಕುಗಳನ್ನ ತಯಾರು ಮಾಡ್ತಿದ್ದ 7 ನಾಡ ಬಂದೂಕುಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಭದ್ರಾಪುರ ಗ್ರಾಮದ ನಿವಾಸಿ ಲಕ್ಷ್ಮಣಪ್ಪ ಅನ್ನುವಂಥ ವ್ಯಕ್ತಿ ಕಾರ್ಪೆಂಟರ್ ಇದ್ದ ಮನೆಯಲ್ಲಿ ನಾಡ ಬಂದೂಕುಗಳನ್ನ ತಯಾರು ಮಾಡ್ತಾ ಇದ್ನಂತೆ. ಶಿವಮೊಗ್ಗ ಶಿಕಾರಿಪುರದಲ್ಲಿ ಪೊಲೀಸರ ರಣಬೇಟೆ. ನಾಡ ಬಂದೂಕನ್ನ ಸಿದ್ಧ ಮಾಡ್ತಿದ್ದ ಅಡ್ಡೆ ಮೇಲೆ ರೇಡ್ ಮಾಡಿದ್ದಾರೆ. ಡಬಲ್ ಬ್ಯಾರಲ್ ಬಂದೂಕನ್ನ ಸಿದ್ಧಪಡಿಸ್ತಾ ಇದ್ದ ಅಂತ ಹೇಳಲಾಗಿದೆ. ಲಕ್ಷ್ಮಣ ಅನ್ನುವಂತಹ ಕಾರ್ಪೆಂಟರ್ ಈ ಮಲೆನಾಡು ಭಾಗದಲ್ಲಿ ಇದನ್ನ ಬೇಟೆ ಆಡಕ್ಕೆಲ್ಲ ತಗೊಂಡೋಗ್ತಾರೆ. ಹಾಗಾಗಿ ಅದು ಲೈಸೆನ್ಸ್ ಪಡ್ಕೊಳ್ಳೋದಿಲ್ಲ, ಸುಮ್ಮನೆ ಅಕ್ರಮವಾಗಿ ಇದನ್ನು ಬಳಸುವಂಥ ಕೆಲಸಗಳನ್ನ ಮಾಡ್ತಾರೆ. ಸೊ ಹಾಗಾಗಿ ಅಷ್ಟೇನಾ ಅಥವಾ ಇದಕ್ಕೆ ಬೇರೆ ಇನ್ನೇನಾದರೂ ಲಿಂಕ್ ಇದೆಯಾ? ಈತ ಯಾರಿಗೋಸ್ಕರ ಇಷ್ಟೊಂದು ನಾಡ ಬಂದೂಕುಗಳನ್ನು ತಯಾರು ಮಾಡ್ತಾ ಇದ್ದ, ಯಾರಿಗೆ ಕೊಡ್ತಾ ಇದ್ದ, ಯಾರು ಇವನ ಹತ್ರ ಇಷ್ಟೆಲ್ಲ ನಾಡ ಬಂದೂಕುಗಳನ್ನು ತೊಗೊಂಡು ಹೋಗ್ತಾ ಇದ್ರು? ಈ ಎಲ್ಲ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಸಾಕಷ್ಟು ಅನುಮಾನ ಕೂಡ ಹೇಳ್ತಾ ಇದೆ. ಇದೀಗ ಪೊಲೀಸರು ಈತನನ್ನು ಬಂಧಿಸಿದ್ದಾರೆ. ಭದ್ರಾಪುರ ಗ್ರಾಮದ ನಿವಾಸಿ ಲಕ್ಷ್ಮಣಪ್ಪ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಪೊಲೀಸರು ಈತನನ್ನು ಬಂಧಿಸಿರ್ತಕ್ಕಂಥದ್ದು. ಮನೆಯಲ್ಲೇ ನಾಡ ಬಂದೂಕುಗಳನ್ನು ತಯಾರು ಮಾಡ್ತಿದ್ದ. ಡಬಲ್ ಬ್ಯಾರಲ್ ನಾಡ ಬಂದೂಕುಗಳು. ನೋಡಿ, ಸದ್ದಿಲ್ಲದೆ ಮನೆಯನ್ನೇ ಬಂದೂಕು ಕಾರ್ಖಾನೆ ಮಾಡಿಕೊಂಡಿದ್ದಂತಹ ಕಾರ್ಪೆಂಟರ್ನ ಸುದ್ದಿ ಹೇಳ್ತಾ ಇದ್ದೀವಿ ನಾವು. ಮನೆಯಲ್ಲೇ ನಾಡ ಬಂದೂಕುಗಳನ್ನ ತಯಾರಿಸ್ತಾ ಇದ್ದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಒಬ್ಬ ಕಾರ್ಪೆಂಟರ್ ಸದ್ದಿಲ್ಲದೆ ಮನೆಯಲ್ಲಿ ಬಂದೂಕುಗಳನ್ನ ತಯಾರು ಮಾಡ್ತಿದ್ದ 7 ನಾಡ ಬಂದೂಕುಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಭದ್ರಾಪುರ ಗ್ರಾಮದ ನಿವಾಸಿ ಲಕ್ಷ್ಮಣಪ್ಪ ಅನ್ನುವಂಥ ವ್ಯಕ್ತಿ ಕಾರ್ಪೆಂಟರ್ ಇದ್ದ ಮನೆಯಲ್ಲಿ ನಾಡ ಬಂದೂಕುಗಳನ್ನ ತಯಾರು ಮಾಡ್ತಾ ಇದ್ನಂತೆ. ಶಿವಮೊಗ್ಗ ಶಿಕಾರಿಪುರದಲ್ಲಿ ಪೊಲೀಸರ ರಣಬೇಟೆ. ನಾಡ ಬಂದೂಕನ್ನ ಸಿದ್ಧ ಮಾಡ್ತಿದ್ದ ಅಡ್ಡೆ ಮೇಲೆ ರೇಡ್ ಮಾಡಿದ್ದಾರೆ. ಡಬಲ್ ಬ್ಯಾರಲ್ ಬಂದೂಕನ್ನ ಸಿದ್ಧಪಡಿಸ್ತಾ ಇದ್ದ ಅಂತ ಹೇಳಲಾಗಿದೆ. ಲಕ್ಷ್ಮಣ ಅನ್ನುವಂತಹ ಕಾರ್ಪೆಂಟರ್ ಈ ಮಲೆನಾಡು ಭಾಗದಲ್ಲಿ ಇದನ್ನ ಬೇಟೆ ಆಡಕ್ಕೆಲ್ಲ ತಗೊಂಡೋಗ್ತಾರೆ. ಹಾಗಾಗಿ ಅದು ಲೈಸೆನ್ಸ್ ಪಡ್ಕೊಳ್ಳೋದಿಲ್ಲ, ಸುಮ್ಮನೆ ಅಕ್ರಮವಾಗಿ ಇದನ್ನು ಬಳಸುವಂಥ ಕೆಲಸಗಳನ್ನ ಮಾಡ್ತಾರೆ. ಸೊ ಹಾಗಾಗಿ ಅಷ್ಟೇನಾ ಅಥವಾ ಇದಕ್ಕೆ ಬೇರೆ ಇನ್ನೇನಾದರೂ ಲಿಂಕ್ ಇದೆಯಾ? ಈತ ಯಾರಿಗೋಸ್ಕರ ಇಷ್ಟೊಂದು ನಾಡ ಬಂದೂಕುಗಳನ್ನು ತಯಾರು ಮಾಡ್ತಾ ಇದ್ದ, ಯಾರಿಗೆ ಕೊಡ್ತಾ ಇದ್ದ, ಯಾರು ಇವನ ಹತ್ರ ಇಷ್ಟೆಲ್ಲ ನಾಡ ಬಂದೂಕುಗಳನ್ನು ತೊಗೊಂಡು ಹೋಗ್ತಾ ಇದ್ರು? ಈ ಎಲ್ಲ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಸಾಕಷ್ಟು ಅನುಮಾನ ಕೂಡ ಹೇಳ್ತಾ ಇದೆ. ಇದೀಗ ಪೊಲೀಸರು ಈತನನ್ನು ಬಂಧಿಸಿದ್ದಾರೆ. ಭದ್ರಾಪುರ ಗ್ರಾಮದ ನಿವಾಸಿ ಲಕ್ಷ್ಮಣಪ್ಪ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಪೊಲೀಸರು ಈತನನ್ನು ಬಂಧಿಸಿರ್ತಕ್ಕಂಥದ್ದು. ಮನೆಯಲ್ಲೇ ನಾಡ ಬಂದೂಕುಗಳನ್ನು ತಯಾರು ಮಾಡ್ತಿದ್ದ. ಡಬಲ್ ಬ್ಯಾರಲ್ ನಾಡ ಬಂದೂಕುಗಳು. ನೋಡಿ, ಸದ್ದಿಲ್ಲದೆ ಮನೆಯನ್ನೇ ಬಂದೂಕು ಕಾರ್ಖಾನೆ ಮಾಡಿಕೊಂಡಿದ್ದಂತಹ ಕಾರ್ಪೆಂಟರ್ನ ಸುದ್ದಿ ಹೇಳ್ತಾ ಇದ್ದೀವಿ ನಾವು. ಮನೆಯಲ್ಲೇ ನಾಡ ಬಂದೂಕುಗಳನ್ನ ತಯಾರಿಸ್ತಾ ಇದ್ದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಒಬ್ಬ ಕಾರ್ಪೆಂಟರ್ ಸದ್ದಿಲ್ಲದೆ ಮನೆಯಲ್ಲಿ ಬಂದೂಕುಗಳನ್ನ ತಯಾರು ಮಾಡ್ತಿದ್ದ 7 ನಾಡ ಬಂದೂಕುಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಭದ್ರಾಪುರ ಗ್ರಾಮದ ನಿವಾಸಿ ಲಕ್ಷ್ಮಣಪ್ಪ ಅನ್ನುವಂಥ ವ್ಯಕ್ತಿ ಕಾರ್ಪೆಂಟರ್ ಇದ್ದ ಮನೆಯಲ್ಲಿ ನಾಡ ಬಂದೂಕುಗಳನ್ನ ತಯಾರು ಮಾಡ್ತಾ ಇದ್ನಂತೆ. ಶಿವಮೊಗ್ಗ ಶಿಕಾರಿಪುರದಲ್ಲಿ ಪೊಲೀಸರ ರಣಬೇಟೆ. ನಾಡ ಬಂದೂಕನ್ನ ಸಿದ್ಧ ಮಾಡ್ತಿದ್ದ ಅಡ್ಡೆ ಮೇಲೆ ರೇಡ್ ಮಾಡಿದ್ದಾರೆ. ಡಬಲ್ ಬ್ಯಾರಲ್ ಬಂದೂಕನ್ನ ಸಿದ್ಧಪಡಿಸ್ತಾ ಇದ್ದ ಅಂತ ಹೇಳಲಾಗಿದೆ. ಲಕ್ಷ್ಮಣ ಅನ್ನುವಂತಹ ಕಾರ್ಪೆಂಟರ್ ಈ ಮಲೆನಾಡು ಭಾಗದಲ್ಲಿ ಇದನ್ನ ಬೇಟೆ ಆಡಕ್ಕೆಲ್ಲ ತಗೊಂಡೋಗ್ತಾರೆ. ಹಾಗಾಗಿ ಅದು ಲೈಸೆನ್ಸ್ ಪಡ್ಕೊಳ್ಳೋದಿಲ್ಲ, ಸುಮ್ಮನೆ ಅಕ್ರಮವಾಗಿ ಇದನ್ನು ಬಳಸುವಂಥ ಕೆಲಸಗಳನ್ನ ಮಾಡ್ತಾರೆ. ಸೊ ಹಾಗಾಗಿ ಅಷ್ಟೇನಾ ಅಥವಾ ಇದಕ್ಕೆ ಬೇರೆ ಇನ್ನೇನಾದರೂ ಲಿಂಕ್ ಇದೆಯಾ? ಈತ ಯಾರಿಗೋಸ್ಕರ ಇಷ್ಟೊಂದು ನಾಡ ಬಂದೂಕುಗಳನ್ನು ತಯಾರು ಮಾಡ್ತಾ ಇದ್ದ, ಯಾರಿಗೆ ಕೊಡ್ತಾ ಇದ್ದ, ಯಾರು ಇವನ ಹತ್ರ ಇಷ್ಟೆಲ್ಲ ನಾಡ ಬಂದೂಕುಗಳನ್ನು ತೊಗೊಂಡು ಹೋಗ್ತಾ ಇದ್ರು? ಈ ಎಲ್ಲ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಸಾಕಷ್ಟು ಅನುಮಾನ ಕೂಡ ಹೇಳ್ತಾ ಇದೆ. ಇದೀಗ ಪೊಲೀಸರು ಈತನನ್ನು ಬಂಧಿಸಿದ್ದಾರೆ. ಭದ್ರಾಪುರ ಗ್ರಾಮದ ನಿವಾಸಿ ಲಕ್ಷ್ಮಣಪ್ಪ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಪೊಲೀಸರು ಈತನನ್ನು ಬಂಧಿಸಿರ್ತಕ್ಕಂಥದ್ದು.
ಮನೆಯಲ್ಲೇ ನಾಡ ಬಂದೂಕುಗಳನ್ನು ತಯಾರು ಮಾಡ್ತಿದ್ದ. ಡಬಲ್ ಬ್ಯಾರೆಲ್ ನಾಡ ಬಂದೂಕುಗಳು. ನೋಡಿ, ಸದ್ದಿಲ್ಲದೆ ಮನೆಯನ್ನೇ ಬಂದೂಕು ಕಾರ್ಖಾನೆ ಮಾಡಿಕೊಂಡಿದ್ದಂತಹ ಕಾರ್ಪೆಂಟರ್ನ ಸುದ್ದಿ ಹೇಳ್ತಾ ಇದ್ದೀವಿ ನಾವು. ಮನೆಯಲ್ಲೇ ನಾಡ ಬಂದೂಕುಗಳನ್ನ ತಯಾರಿಸ್ತಾ ಇದ್ದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಒಬ್ಬ ಕಾರ್ಪೆಂಟರ್ ಸದ್ದಿಲ್ಲದೆ ಮನೆಯಲ್ಲಿ ಬಂದೂಕುಗಳನ್ನ ತಯಾರು ಮಾಡ್ತಿದ್ದ 7 ನಾಡ ಬಂದೂಕುಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಭದ್ರಾಪುರ ಗ್ರಾಮದ ನಿವಾಸಿ ಲಕ್ಷ್ಮಣಪ್ಪ ಅನ್ನುವಂಥ ವ್ಯಕ್ತಿ ಕಾರ್ಪೆಂಟರ್ ಇದ್ದ, ಮನೆಯಲ್ಲಿ ನಾಡ ಬಂದೂಕುಗಳನ್ನ ತಯಾರು ಮಾಡ್ತಾ ಇದ್ನಂತೆ. ಶಿವಮೊಗ್ಗ ಶಿಕಾರಿಪುರದಲ್ಲಿ ಪೊಲೀಸರ ರಣಬೇಟೆ. ನಾಡ ಬಂದೂಕನ್ನ ಸಿದ್ಧ ಮಾಡ್ತಿದ್ದ ಅಡ್ಡೆ ಮೇಲೆ ರೇಡ್ ಮಾಡಿದ್ದಾರೆ. ಡಬಲ್ ಬ್ಯಾರೆಲ್ ಬಂದೂಕನ್ನ ಸಿದ್ಧಪಡಿಸ್ತಾ ಇದ್ದ ಅಂತ ಹೇಳಲಾಗಿದೆ ಲಕ್ಷ್ಮಣ ಅನ್ನುವಂತಹ ಕಾರ್ಪೆಂಟರ್. ಈ ಮಲೆನಾಡು ಭಾಗದಲ್ಲಿ ಇದನ್ನ ಬೇಟೆ ಆಡಕ್ಕೆಲ್ಲ ತಗೊಂಡೋಗ್ತಾರೆ. ಹಾಗಾಗಿ ಅದು ಲೈಸೆನ್ಸ್ ಪಡ್ಕೊಳ್ಳೋದಿಲ್ಲ, ಸುಮ್ಮನೆ ಅಕ್ರಮವಾಗಿ ಇದನ್ನು ಬಳಸೋವಂಥ ಕೆಲಸಗಳನ್ನ ಮಾಡ್ತಾರೆ. ಸೊ ಹಾಗಾಗಿ ಅಷ್ಟೇನಾ ಅಥವಾ ಇದಕ್ಕೆ ಬೇರೆ ಇನ್ನೇನಾದರೂ ಲಿಂಕ್ ಇದೆಯಾ? ಈತ ಯಾರಿಗೋಸ್ಕರ ಇಷ್ಟೊಂದು ನಾಡ ಬಂದೂಕುಗಳನ್ನು ತಯಾರು ಮಾಡ್ತಾ ಇದ್ದ, ಯಾರಿಗೆ ಕೊಡ್ತಾ ಇದ್ದ, ಯಾರು ಇವನ ಹತ್ರ ಇಷ್ಟೆಲ್ಲ ನಾಡ ಬಂದೂಕುಗಳನ್ನು ತೊಗೊಂಡು ಹೋಗ್ತಾ ಇದ್ರು? ಈ ಎಲ್ಲ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಸಾಕಷ್ಟು ಅನುಮಾನ ಕೂಡ ಹೇಳ್ತಾ ಇದೆ. ಇದೀಗ ಪೊಲೀಸರು ಈತನನ್ನು ಬಂಧಿಸಿದ್ದಾರೆ. ಭದ್ರಾಪುರ ಗ್ರಾಮದ ನಿವಾಸಿ ಲಕ್ಷ್ಮಣಪ್ಪ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಪೊಲೀಸರು ಈತನನ್ನು ಬಂಧಿಸಿರ್ತಕ್ಕಂಥದ್ದು. ಮನೆಯಲ್ಲೇ ನಾಡ ಬಂದೂಕುಗಳನ್ನು ತಯಾರು ಮಾಡ್ತಿದ್ದ. ಡಬಲ್ ಬ್ಯಾರೆಲ್ ನಾಡ ಬಂದೂಕುಗಳು. ನೋಡಿ, ಸದ್ದಿಲ್ಲದೆ ಮನೆಯನ್ನೇ ಬಂದೂಕು ಕಾರ್ಖಾನೆ ಮಾಡಿಕೊಂಡಿದ್ದಂತಹ ಕಾರ್ಪೆಂಟರ್ನ ಸುದ್ದಿ ಹೇಳ್ತಾ ಇದ್ದೀವಿ ನಾವು. ಮನೆಯಲ್ಲೇ ನಾಡ ಬಂದೂಕುಗಳನ್ನ ತಯಾರಿಸ್ತಾ ಇದ್ದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಒಬ್ಬ ಕಾರ್ಪೆಂಟರ್ ಸದ್ದಿಲ್ಲದೆ ಮನೆಯಲ್ಲಿ ಬಂದೂಕುಗಳನ್ನ ತಯಾರು ಮಾಡ್ತಿದ್ದ 7 ನಾಡ ಬಂದೂಕುಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಭದ್ರಾಪುರ ಗ್ರಾಮದ ನಿವಾಸಿ ಲಕ್ಷ್ಮಣಪ್ಪ ಅನ್ನುವಂಥ ವ್ಯಕ್ತಿ ಕಾರ್ಪೆಂಟರ್ ಇದ್ದ, ಮನೆಯಲ್ಲಿ ನಾಡ ಬಂದೂಕುಗಳನ್ನ ತಯಾರು ಮಾಡ್ತಾ ಇದ್ನಂತೆ. ಶಿವಮೊಗ್ಗ ಶಿಕಾರಿಪುರದಲ್ಲಿ ಪೊಲೀಸರ ರಣಬೇಟೆ. ನಾಡ ಬಂದೂಕನ್ನ ಸಿದ್ಧ ಮಾಡ್ತಿದ್ದ ಅಡ್ಡೆ ಮೇಲೆ ರೇಡ್ ಮಾಡಿದ್ದಾರೆ. ಡಬಲ್ ಬ್ಯಾರೆಲ್ ಬಂದೂಕನ್ನ ಸಿದ್ಧಪಡಿಸ್ತಾ ಇದ್ದ ಅಂತ ಹೇಳಲಾಗಿದೆ ಲಕ್ಷ್ಮಣ ಅನ್ನುವಂತಹ ಕಾರ್ಪೆಂಟರ್. ಈ ಮಲೆನಾಡು ಭಾಗದಲ್ಲಿ ಇದನ್ನ ಬೇಟೆ ಆಡಕ್ಕೆಲ್ಲ ತಗೊಂಡೋಗ್ತಾರೆ. ಹಾಗಾಗಿ ಅದು ಲೈಸೆನ್ಸ್ ಪಡ್ಕೊಳ್ಳೋದಿಲ್ಲ, ಸುಮ್ಮನೆ ಅಕ್ರಮವಾಗಿ ಇದನ್ನು ಬಳಸೋವಂಥ ಕೆಲಸಗಳನ್ನ ಮಾಡ್ತಾರೆ. ಸೊ ಹಾಗಾಗಿ ಅಷ್ಟೇನಾ ಅಥವಾ ಇದಕ್ಕೆ ಬೇರೆ ಇನ್ನೇನಾದರೂ ಲಿಂಕ್ ಇದೆಯಾ? ಈತ ಯಾರಿಗೋಸ್ಕರ ಇಷ್ಟೊಂದು ನಾಡ ಬಂದೂಕುಗಳನ್ನು ತಯಾರು ಮಾಡ್ತಾ ಇದ್ದ, ಯಾರಿಗೆ ಕೊಡ್ತಾ ಇದ್ದ, ಯಾರು ಇವನ ಹತ್ರ ಇಷ್ಟೆಲ್ಲ ನಾಡ ಬಂದೂಕುಗಳನ್ನು ತೊಗೊಂಡು ಹೋಗ್ತಾ ಇದ್ರು? ಈ ಎಲ್ಲ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಸಾಕಷ್ಟು ಅನುಮಾನ ಕೂಡ ಹೇಳ್ತಾ ಇದೆ. ಇದೀಗ ಪೊಲೀಸರು ಈತನನ್ನು ಬಂಧಿಸಿದ್ದಾರೆ. ಭದ್ರಾಪುರ ಗ್ರಾಮದ ನಿವಾಸಿ ಲಕ್ಷ್ಮಣಪ್ಪ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಪೊಲೀಸರು ಈತನನ್ನು ಬಂಧಿಸಿರ್ತಕ್ಕಂಥದ್ದು. ಮನೆಯಲ್ಲೇ ನಾಡ ಬಂದೂಕುಗಳನ್ನು ತಯಾರು ಮಾಡ್ತಿದ್ದ. ಡಬಲ್ ಬ್ಯಾರೆಲ್ ನಾಡ ಬಂದೂಕುಗಳು. ನೋಡಿ, ಸದ್ದಿಲ್ಲದೆ ಮನೆಯನ್ನೇ ಬಂದೂಕು ಕಾರ್ಖಾನೆ ಮಾಡಿಕೊಂಡಿದ್ದಂತಹ ಕಾರ್ಪೆಂಟರ್ನ ಸುದ್ದಿ ಹೇಳ್ತಾ ಇದ್ದೀವಿ ನಾವು. ಮನೆಯಲ್ಲೇ ನಾಡ ಬಂದೂಕುಗಳನ್ನ ತಯಾರಿಸ್ತಾ ಇದ್ದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಒಬ್ಬ ಕಾರ್ಪೆಂಟರ್ ಸದ್ದಿಲ್ಲದೆ ಮನೆಯಲ್ಲಿ ಬಂದೂಕುಗಳನ್ನ ತಯಾರು ಮಾಡ್ತಿದ್ದ 7 ನಾಡ ಬಂದೂಕುಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಭದ್ರಾಪುರ ಗ್ರಾಮದ ನಿವಾಸಿ ಲಕ್ಷ್ಮಣಪ್ಪ ಅನ್ನುವಂಥ ವ್ಯಕ್ತಿ ಕಾರ್ಪೆಂಟರ್ ಇದ್ದ, ಮನೆಯಲ್ಲಿ ನಾಡ ಬಂದೂಕುಗಳನ್ನ ತಯಾರು ಮಾಡ್ತಾ ಇದ್ನಂತೆ. ಶಿವಮೊಗ್ಗ ಶಿಕಾರಿಪುರದಲ್ಲಿ ಪೊಲೀಸರ ರಣಬೇಟೆ. ನಾಡ ಬಂದೂಕನ್ನ ಸಿದ್ಧ ಮಾಡ್ತಿದ್ದ ಅಡ್ಡೆ ಮೇಲೆ ರೇಡ್ ಮಾಡಿದ್ದಾರೆ. ಡಬಲ್ ಬ್ಯಾರೆಲ್ ಬಂದೂಕನ್ನ ಸಿದ್ಧಪಡಿಸ್ತಾ ಇದ್ದ ಅಂತ ಹೇಳಲಾಗಿದೆ ಲಕ್ಷ್ಮಣ ಅನ್ನುವಂತಹ ಕಾರ್ಪೆಂಟರ್. ಈ ಮಲೆನಾಡು ಭಾಗದಲ್ಲಿ ಇದನ್ನ ಬೇಟೆ ಆಡಕ್ಕೆಲ್ಲ ತಗೊಂಡೋಗ್ತಾರೆ. ಹಾಗಾಗಿ ಅದು ಲೈಸೆನ್ಸ್ ಪಡ್ಕೊಳ್ಳೋದಿಲ್ಲ, ಸುಮ್ಮನೆ ಅಕ್ರಮವಾಗಿ ಇದನ್ನು ಬಳಸೋವಂಥ ಕೆಲಸಗಳನ್ನ ಮಾಡ್ತಾರೆ. ಸೊ ಹಾಗಾಗಿ ಅಷ್ಟೇನಾ ಅಥವಾ ಇದಕ್ಕೆ ಬೇರೆ ಇನ್ನೇನಾದರೂ ಲಿಂಕ್ ಇದೆಯಾ? ಈತ ಯಾರಿಗೋಸ್ಕರ ಇಷ್ಟೊಂದು ನಾಡ ಬಂದೂಕುಗಳನ್ನು ತಯಾರು ಮಾಡ್ತಾ ಇದ್ದ, ಯಾರಿಗೆ ಕೊಡ್ತಾ ಇದ್ದ, ಯಾರು ಇವನ ಹತ್ರ ಇಷ್ಟೆಲ್ಲ ನಾಡ ಬಂದೂಕುಗಳನ್ನು ತೊಗೊಂಡು ಹೋಗ್ತಾ ಇದ್ರು? ಈ ಎಲ್ಲ ಪ್ರಶ್ನೆಗಳು
ಹೇಳ್ತಾ ಇದ್ದಾವೆ, ಸಾಕಷ್ಟು ಅನುಮಾನ ಕೂಡ ಹೇಳ್ತಾ ಇದೆ. ಇದೀಗ ಪೊಲೀಸರು ಈತನನ್ನು ಬಂಧಿಸಿದ್ದಾರೆ. ಭದ್ರಾಪುರ ಗ್ರಾಮದ ನಿವಾಸಿ ಲಕ್ಷ್ಮಣಪ್ಪ, ಶಿವಮೊಗ್ಗದ ಶಿಕಾರಿಪುರದಲ್ಲಿ ಪೊಲೀಸರು ಈತನನ್ನು ಬಂಧಿಸಿರ್ತಕ್ಕಂಥದ್ದು. ಮನೆಯಲ್ಲೇ ನಾಡ ಬಂದೂಕುಗಳನ್ನು ತಯಾರು ಮಾಡ್ತಿದ್ದ. ಡಬಲ್ ಬ್ಯಾರಲ್ ನಾಡ ಬಂದೂಕುಗಳು.